ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಜುಲೈ 6, 2025ರಂದು ಪ್ರಥಮ ಏಕಾದಶಿಯ ಪ್ರಯುಕ್ತ ವಿವಿಧ ದೇವಾಲಯ ದರ್ಶನಕ್ಕೆ ಬಂದಿದ್ದೇವೆ. ಮೊದಲನೇದಾಗಿ BVK ಅಯ್ಯಂಗಾರ್ ರೋಡಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ, ಶ್ರೀ ಪಾಂಡುರಂಗ ರುಕ್ಮಿಣಿ ಸತ್ಯಭಾಮೆಯವರೊಡನೆ ಇರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯಕ್ಕೆ ಬನ್ನಿ, ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಪಡೆಯೋಣ. ಪ್ರಥಮ ಏಕಾದಶಿಯ ಪ್ರಯುಕ್ತ ನೀವೆಲ್ಲ ಯಾವ್ಯಾವ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಿ ಹಾಗೂ ಮುದ್ದಾಧಾರಣೆ ಮಾಡಿಸ್ಕೊಂಡಿರೋದ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶ್ರೀ ಪಾಂಡುರಂಗ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ. ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರ್ ಹಾಗೂ ಎಲ್ಲ ಸದಾ ಇರಲಿ ಪ್ರಾರ್ಥಿಸುತ್ತೇವೆ. ಇದು ಉತ್ಸವ ಮೂರ್ತಿ, ತುಂಬ ಚೆನ್ನಾಗಿದೆ ಅಲ್ಲ. ದೇವಸ್ಥಾನದ ಮೇಲ್ಛಾವಣಿ ಸೈಡಲ್ಲೆಲ್ಲ ಗಾಜಿನಿಂದ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಬನ್ನಿ. ಶ್ರೀ ವಿಷ್ಣುವಿನ ವಿರಾಟ ಸ್ವರೂಪ, ಶ್ರೀ ಪಾಂಡುರಂಗ ಸ್ವಾಮಿ, ಪಂಡ್ರಾಪುರದ ಶ್ರೀ ಪಾಂಡುರಂಗ ಸ್ವಾಮಿಯ ಚಿತ್ರ ಕೂಡ ಇದೆ. ಈಗ ಸ್ವಾಮಿಗೆ ಹಣ್ಣು ಕಾಯಿ ಪೂಜೆ ಮಾಡಿಸಿದ್ವಿ ಹಾಗೂ ಅರ್ಚನೆ ಕೂಡ ಮಾಡಿಸ್ತಿದ್ದೇವೆ. ಬನ್ನಿ ಆರತಿಯನ್ನು ವೀಕ್ಷಿಸೋಣ. ಮೇಲ್ಛಾವಣಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರಲ್ಲ ಗಾಜಿನಿಂದ. ನಾನು, ಗೌರಿ, ಗಣೇಶ, ರಾಮಕೃಷ್ಣ ನಾವು 4 ಜನನೂ ಬಂದಿದ್ದೇವೆ. ನೋಡಿ, ಸ್ವಾಮಿ ದರ್ಶನ ಮಾಡಿಕೊಳ್ತಾ ಇದ್ದೀವಿ. ಈಗ ಮನೆಯವರ ಹೆಸರಲ್ಲಿ ಸಂಕಲ್ಪ ಮಾಡ್ತಾ ಇದ್ದೀವಿ. ತದನಂತರ ಸ್ವಾಮಿಗೆ ಅರ್ಚನೆ, ಪೂಜೆ, ಆರತಿ. ಶ್ರೀ ಪಾಂಡುರಂಗ ಸ್ವಾಮಿಯ ವಿಠ್ಠಲ ನಾಮಸ್ಮರಣೆ ಮಾಡಿದರೆ ನಮ್ಮ ಹೃದಯ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಏನಾದರೂ ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತದೆ. ನಂಬಿಕೆ, ಭಕ್ತಿ ಹಾಗೂ ನಿಷ್ಠೆಯಿಂದ ಮಾಡಿದರೆ ಫಲ ಖಂಡಿತವಾಗಿ ಸಿಗುತ್ತೆ. ಈಗ ಸ್ವಾಮಿಗೆ ಆರತಿ ಆಯಿತು, ಆರತಿಯನ್ನು ಸ್ವೀಕರಿಸ್ತಾ ಇದ್ದೀವಿ. ವಿಠ್ಠಲ ವಿಠ್ಠಲ ಹರಿ ಓಂ ವಿಠ್ಠಲ, ವಿಠ್ಠಲ ವಿಠ್ಠಲ ಹರಿ ಓಂ ವಿಠ್ಠಲ ನಾಮಸ್ಮರಣೆ ತುಂಬಾ ಶ್ರೇಷ್ಠವಾದದ್ದು. ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಈ ದೇವಸ್ಥಾನವು BVK ಅಯ್ಯಂಗಾರ್ ರೋಡ್ ಬೆಂಗಳೂರಿನಲ್ಲಿದೆ. ಇನ್ನೊಂದು ಕೂಡ BVK ಅಯ್ಯಂಗಾರ್ ರೋಡ್ ಅಂದರೆ ಪಕ್ಕದಲ್ಲೇ ಇದೆ ಶ್ರೀ ಪಾಂಡುರಂಗ ಸ್ವಾಮಿ, ಅದು ಕೂಡ ತೋರಿಸ್ತೇವೆ. ಸಂಜೆ ಎಲ್ಲ ಭಜನೆ ಕೂಡ ಇಲ್ಲಿ ನಡೆಯುತ್ತೆ ಈ ದೇವಾಲಯದಲ್ಲಿ. ಈಗ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ. ಸೊ ತೀರ್ಥ ಹಾಗೂ ಪೇಡ ಕೊಟ್ಟರು, ಸಿಹಿ. ಸೊ ಏಕಾದಶಿ ದಿನ ಉಪವಾಸ ಇರ್ತಾರಲ್ಲ, ಎಲ್ಲ ಕಡೆ ಸಿಹಿ ಮಾತ್ರ ಹಂಚುತ್ತಾರೆ. ಪೇಡ, ರವೆ ಉಂಡೆ, ಲಡ್ಡು ಈ ರೀತಿ. ನೋಡಿ, ಗಣೇಶ ಕೂಡ ಪ್ರಸಾದ ಇಸ್ಕೊಂಡ. ದೇವರ ಪ್ರಸಾದ ತುಂಬಾ ರುಚಿಯಾಗಿತ್ತು ಪೇಡ. ಈ ಪ್ರಥಮ ಏಕಾದಶಿಯಲ್ಲಿ ಯಾರೆಲ್ಲ ಉಪವಾಸ ಇದ್ರಿ, ಯಾರೆಲ್ಲ ಮುದ್ರಾಧಾರಣೆ ಮಾಡಿಕೊಂಡ್ರಿ ಹಾಗೂ ಯಾವ ದೇವಾಲಯಕ್ಕೆ ಭೇಟಿ ನೀಡಿದ್ರಿ ನಮಗೆ ತಿಳಿಸಿ. ದೇವಾಲಯದ ಮುಂಭಾಗದಲ್ಲಿ ಪಾಂಡುರಂಗ ಹಾಗೂ ರುಕ್ಮಿಣಿ ದೇವಿ. ಸೊ ನಾನು ಗುರಿ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ. ಈಗ ಮುಂದಿನ ದೇವಾಲಯಕ್ಕೆ ಹೋಗೋಣ ಬನ್ನಿ. ಶ್ರೀ ವಿಠೋಬ ಪಾಂಡುರಂಗ ದೇವಸ್ಥಾನ, ಇದು ಕೂಡ BVK ಅಯ್ಯಂಗಾರ್ ರೋಡಲ್ಲಿದೆ. ತುಂಬ ಹಳೆಯದ ಕಾಲದ ದೇವಾಲಯ. ಬನ್ನಿ ಒಳಗಡೆ ಹೋಗಿ ದರ್ಶನ ಪಡೆಯೋಣ. ನೋಡಿ, ಕೂರ್ಮ ಕೂಡ ಇಲ್ಲಿಟ್ಟಿದ್ದಾರೆ. ಅಲ್ಲೂ ಕೂಡ ನಮಸ್ಕಾರ ಮಾಡಿದ್ದು ಕೂರ್ಮ ಅವತಾರ. ಇಲ್ಲೂ ಕೂಡ ಅರ್ಚನೆ ಸಂಕಲ್ಪ ಮಾಡಿಸಿಕೊಂಡೆವು.
ಸೊ ಅಲ್ಲೂ ಕೂಡ ಕೂರ್ಮಾವತಾರಕ್ಕೆ ನಮಸ್ಕಾರ ಮಾಡಿದೆವು. ಶ್ರೀ ರುಕ್ಮಿಣಿ ಸತ್ಯಭಾಮಿ ಅವರ ದನೆ ಶ್ರೀ ಪಾಂಡುರಂಗ ಸ್ವಾಮಿ. ಈಗ ಮಹಾಮಂಗಳಾರತಿ ನಡೆಯುತ್ತಿದೆ. ತುಂಬಾ ಚೆನ್ನಾಗಿದೆ ಅಲ್ಲ ದೇವಾಲಯ. ಮತ್ತೊಮ್ಮೆ ಆ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ, ಕಣ್ತುಂಬಿಕೊಳ್ಳಿ. ವಿಠ್ಠಲ ವಿಠ್ಠಲ ನಾಮಸ್ಮರಣೆಯು ಕ್ಯಾನ್ಸರ್ ರೋಗ ಕೂಡ ಗೆಲ್ಲಬಹುದು ಅಂತ ಪ್ರೂವ್ ಕೂಡ ಆಗಿದೆ. ನಾಗಪ್ಪ, ಗಣಪತಿ ಹಾಗೂ ನಾಗಪ್ಪ, ಪಾಂಡುರಂಗ ಹಾಗೂ ರುಕ್ಮಿಣಿ ದೇವಿ. ಗಣೇಶ ನೋಡಿ ಅಲ್ಲಿ ಬೀಳ್ತಾರೆ. ಉತ್ಸವ ಮೂರ್ತಿ. ನೋಡಿ ಮಿರರಲ್ಲಿ ವಿಡಿಯೋ ತೆಗೆಯೋದು ಕೂಡ ಕಾಣ್ತಾ ಇದೆ, ನಾನು ವಿಡಿಯೋ ಮಾಡ್ತಿರೋದು. ತುಂಬ ಚೆನ್ನಾಗಿದೆ ಅಲ್ಲ, ಒಂಥರ ದೊಡ್ಡ ಕನ್ನಡಿ ಮುಂದೆ ವಿಡಿಯೋ ಮಾಡಿದ್ರೆ ನಾವು ಮಾಡೋದು ಕೂಡ ಕಾಣುತ್ತೆ. ದೇವಸ್ಥಾನ ಸುತ್ತಲೂ ಕೂಡ ವಿವಿಧ ದೇವರ ಫೋಟೋ ಕೂಡ ಇಟ್ಟಿದ್ದಾರೆ. ವಿಷ್ಣುವಿನ ಅವತಾರದ್ದು ಮಧ್ಯಭಾಗದಲ್ಲಿ. ಸೊ ಇಲ್ಲೂ ಕೂಡ ರವೆ ಉಂಡೆ ಹಾಗೂ ಹಲಸಿನನ್ನ ಕೊಟ್ಟರು ಎಲ್ಲರಿಗೂ. ಸೊ ದೇವಾಲಯದ ಮುಂಭಾಗ. ಬನ್ನಿ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನ ಪಾಂಡುರಂಗ ಸ್ವಾಮಿದು ಬಾಳೆಪೇಟೆಯಲ್ಲಿದೆ. ತುಂಬಾ ಚೆನ್ನಾಗಿದೆ ನೋಡಿ ಈ ಪಾಂಡುರಂಗ ಸ್ವಾಮಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ದರ್ಶನ ಪಡೆದುಕೊಳ್ಳೋಣ. ಸೊ ಈ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ. ಇಲ್ಲಿ ಗಣಪತಿ, ಆಂಜನೇಯ ಸ್ವಾಮಿ ಕೂಡ ಇದೆ, ಗರುಡಗಂಬ. ಸೊ ಮುಂಭಾಗದಲ್ಲಿ ಆನೆ ಇತ್ತು, ಆನೆದು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಾನು ಗೌರಿ. ರಾಜಗೋಪುರ ದೇವಸ್ಥಾನದ್ದು. ಬನ್ನಿ ಒಳಗಡೆ ಹೋಗಿ ರುಕ್ಮಿಣಿ, ಸತ್ಯಭಾಮ ಹಾಗೂ ಪಾಂಡುರಂಗ ಸ್ವಾಮಿಯ ದರ್ಶನ ಪಡೆದುಕೊಳ್ಳೋಣ. ಸೊ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಸ್ವಲ್ಪ ವಿರಳವಾಗಿತ್ತು ಭಕ್ತಾದಿಗಳು. ಎಲ್ಲ ದೇವಸ್ಥಾನ ಸುಮಾರು 2 ಗಂಟೆ ನಂತರವೇ ನಾವು ಬಂದಿದ್ದೆ. ಇಲ್ಲೂ ಕೂಡ ಕೂರ್ಮವನ್ನು ಇಟ್ಟಿದ್ದಾರೆ ದೇವಾಲಯ ಗರ್ಭಗುಡಿಯ ಮುಂಭಾಗದಲ್ಲಿ. ಇಲ್ಲೂ ಕೂಡ ನಾವು ಅರ್ಚನೆ ಮಾಡ್ತಿದ್ದೆವು ಮನೆಯವರ ಹೆಸರಲ್ಲಿ ಸಂಕಲ್ಪ ಮಾಡಿ. ಈಗ ಸ್ವಾಮಿಗೆ ಅರ್ಚನೆ ನಡೆಯುತ್ತಿದೆ. ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ. ಈಗ ಆರತಿ ಎಲ್ಲ ಸ್ವೀಕರಿಸಿದೆವು. ತೀರ್ಥಪ್ರಸಾದ ಕೂಡ ಸ್ವೀಕರಿಸಿದೆವು. ಶ್ರೀ ಆಂಜನೇಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್.
ಇಲ್ಲೂ ಕೂಡ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡೇವೆ ನಾವು ಗೌರಿ. ಶ್ರೀ ಮಹಾಗಣಪತಿ ಏಕದಂತ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮತ್ತೊಮ್ಮೆ ಆ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ. ವಿಠ್ಠಲ ವಿಠ್ಠಲ ಹರಿ ಓಂ ವಿಠ್ಠಲ, ವಿಠ್ಠಲ ವಿಠ್ಠಲ ಪಾಂಡುರಂಗ ಸ್ವಾಮಿ ವಿಠ್ಠಲ. ಶ್ರೀಕೃಷ್ಣ ಪಾಂಡುರಂಗ ಸ್ವಾಮಿ ಉತ್ಸವ ಮೂರ್ತಿ ಕೂಡ ಇದೆ ನೋಡಿ. ಕೃಷ್ಣನ ಮೂರ್ತಿ ಹಾಗೂ ಪಾಂಡುರಂಗ ಸ್ವಾಮಿಯ ಉತ್ಸವ ಮೂರ್ತಿ. ನೋಡಿ, ಈಗ ಗಣೇಶ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಅಭಿವೃದ್ಧಿ ಸಾಷ್ಟಾಂಗ ನಮಸ್ಕಾರ. ಸೊ ಇಲ್ಲೂ ಕೂಡ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ರವೆ ಉಂಡೆ ಪ್ರಸಾದ ರೂಪದಲ್ಲಿ ನೀಡುತ್ತಿದ್ದಾರೆ. ಗಣೇಶ ಎಳ್ಳಿಸ್ಕೊಂಡ ನೋಡಿ. ಸೊ ಈ ಸೈಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ನಾಗಪ್ಪ ಹಾಗೂ ನವಗ್ರಹ ಇದೆ. ಸೊ ಇಲ್ಲಿ ಬೀಗ ಹಾಕಿದ್ರು ಮಧ್ಯಾಹ್ನ ಆದ್ದರಿಂದ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.